ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗಿನ ದಿನಗಳಲ್ಲಿ ವಿಚ್ಛೇದನ ತೆಗೆದುಕೊಂಡು ಸಂಭ್ರಮಿಸುತ್ತಿರುವ ದಂಪತಿಗಳನ್ನ ನೀವು ನೋಡಿರ್ತೀರಾ. ಪ್ರಧಾನವಾಗಿ ಮಹಿಳೆಯರು ಏನೋ ಸಾಧನೆ ಮಾಡಿದಂತೆ ತುಂಬಾ ಖುಷಿ ಪಡ್ತಾರೆ. ಈ ವಿಡಿಯೋದಲ್ಲಿರುವ ಮಹಿಳೆ ಹೆಸರು ಫಾತಿಮಾ. 29 ವರ್ಷ ವಯಸ್ಸಿನ ಫಾತಿಮಾ ಡಿವೋರ್ಸ್ ತೆಗೆದುಕೊಂಡಿದ್ದರಿಂದ ಪಾರ್ಟಿ ಮಾಡ್ಕೊಳ್ತಿದ್ದಾಳೆ. ಈ ಮಹಿಳೆ ಇದಕ್ಕೂ ಮುಂಚೆ 4 ಬಾರಿ ಡಿವೋರ್ಸ್ ತೆಗೆದುಕೊಂಡಿದ್ದಾಳೆ. ಡಿವೋರ್ಸ್ ತೆಗೆದುಕೊಂಡ ಪ್ರತಿ ಬಾರಿನೂ ಪಾರ್ಟಿ ಮಾಡ್ಕೊಳ್ತಾಳಂತೆ. ಈ ವಿಡಿಯೋದಲ್ಲಿ ನಾವು ಮಾತನಾಡಿಕೊಳ್ತಿರುವ ದೇಶದಲ್ಲಿ ಇಂತಹ ವಿಚಿತ್ರವಾದ ವಿಷಯಗಳು ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತವೆ. ಮದುವೆಯಾಗದ ಬ್ಯಾಚುಲರ್ಸ್ ಈ ದೇಶಕ್ಕೆ ಹೋಗಲು ಕನಸು ಕಾಣ್ತಾರೆ. ಇಲ್ಲಿ ಕಚ್ಚಾ ತೈಲ ಹೇರಳವಾಗಿ ಸಿಗುತ್ತೆ, ಆದ್ರೂ ಅನೇಕ ಜನರು ಬಡತನದಲ್ಲೇ ನರಳಾಡ್ತಿದ್ದಾರೆ. ಈ ದೇಶ ಬೇರೆ ಯಾವುದೋ ಅಲ್ಲ, ಉತ್ತರ ಆಫ್ರಿಕಾದಲ್ಲಿರುವ ಮಾರಿಟೇನಿಯಾ. ಈ ದೇಶದ ಕರೆನ್ಸಿ ನಮ್ಮ ಇಂಡಿಯನ್ ಕರೆನ್ಸಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಮಾರಿಟೇನಿಯಾದ ಕರೆನ್ಸಿಯಾದ ಓವಿಯಾ 2.21 ರೂಪಾಯಿಗೆ ಸಮವಾಗುತ್ತೆ. ಆದ್ರೂ ಇದು ವಿಶ್ವದ ಅತ್ಯಂತ ಬಡ ದೇಶಗಳಲ್ಲಿ ಒಂದಾಗಿದೆ. ಈ ದೇಶದ ಪೂರ್ತಿ ಹೆಸರು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಮಾರಿಟೇನಿಯಾ. ಪೂರ್ವದಲ್ಲಿ ಮಲೆ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಮುದ್ರ, ಉತ್ತರದಲ್ಲಿ ಸಹಾರಾ, ಈಶಾನ್ಯದಲ್ಲಿ ಅಲ್ಜೇರಿಕಾ ಮತ್ತೆ ದಕ್ಷಿಣದಲ್ಲಿ ಸೆಂಗಿಯಲ್ ದೇಶ ಗಡಿಯಾಗಿವೆ. 10,30,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಭೂಭಾಗ ಹೊಂದಿರೋ ಈ ದೇಶ ಈ ಭೂಮಿ ಮೇಲೆ 0.06% ಅಷ್ಟು ಭೂಮಿಯನ್ನ ಹೊಂದಿದೆ. ಈ ದೇಶದ ರಾಜಧಾನಿ ನೌಕ್ಚೋಟ್ ಈ ಮಾರಿಟೇನಿಯಾದಲ್ಲೇ ಅತಿ ದೊಡ್ಡ ನಗರ ಆಗಿದೆ. ಮಾರಿಟೇನಿಯಾದಲ್ಲಿ ಹಲವಾರು ಭಾಷೆಗಳನ್ನ ಮಾತನಾಡ್ತಾರೆ. ಮುಖ್ಯವಾಗಿ ಫ್ರೆಂಚ್, ಅರಬ್, ಪೋಲಾರ್, ಜನಾಗ, ಸೌನಿಂಗ ಭಾಷೆಗಳನ್ನ ಹೆಚ್ಚಾಗಿ ಮಾತನಾಡ್ತಾರೆ. ಅನೇಕ ವರ್ಷಗಳು ಈ ದೇಶದಲ್ಲಿ ಫ್ರೆಂಚರು ಆಡಳಿತ ನಡೆಸ್ತಾರೆ. ಆದ್ರೆ 1960ರಲ್ಲಿ ಈ ದೇಶಕ್ಕೂ ಕೂಡ ಸ್ವತಂತ್ರ ಲಭಿಸುತ್ತೆ. ಫ್ರೆಂಚರಿಂದ ಸ್ವತಂತ್ರ ಪಡೆದು ಇಂದಿಗೆ 64 ವರ್ಷಗಳು ಕಳೆದಿವೆ. ಆದ್ರೂ ಇಲ್ಲಿ ಗುಲಾಮಗಿರಿ ಇನ್ನೂ ಅಸ್ತಿತ್ವದಲ್ಲೇ ಇದೆ. ಸರಿಸುಮಾರು 6 ಲಕ್ಷ ಜನರು ಈಗಲೂ ಕೂಡ ಗುಲಾಮರಾಗಿ ಜೀವಿಸುತ್ತಿದ್ದಾರೆ. ಬಲಿಷ್ಠರು, ಶ್ರೀಮಂತರು ಇವರಿಗೆ ಹೊಡೆದು ಬಡೆದು ಹಿಂಸೆ ಕೊಟ್ಟು ಅವರಿಂದ ಕೆಲಸಗಳನ್ನ ಮಾಡಿಸಿಕೊಳ್ತಾರೆ. ಸ್ತ್ರೀಯರ ಮೇಲೆ, ಮಕ್ಕಳ ಮೇಲೆ ಅತ್ಯಾಚಾರಗಳನ್ನ ಮಾಡ್ತಾರೆ. ಇಲ್ಲಿ ಇಂದಿಗೂ ಕೂಡ ಗುಲಾಮಗಿರಿ ಇದೆ ಎಂಬ ವಿಷಯ ಒಂದು ಮಹಿಳೆ ಆ ಗುಲಾಮತನದಿಂದ ಹೊರಬಿದ್ದು ತಾನು ಪಟ್ಟ ಶ್ರಮೆಯನ್ನ ಹೊರ ಜಗತ್ತಿಗೆ ಹೇಳಿದಾಗ ಗೊತ್ತಾಗುತ್ತೆ. ಆ ಮಹಿಳೆ ಒಬ್ಬ ಗುಲಾಮನಿಗೆ ಹುಟ್ಟಿದ್ದರಿಂದ ತಾನು ಕೂಡ ಗುಲಾಮಳಾಗಿ ಬದುಕಬೇಕಾಗುತ್ತೆ. ಬಾಲ್ಯದಲ್ಲೇ ತನ್ನನ್ನ ಪೋಷಕರಿಂದ ದೂರ ಮಾಡ್ತಾರೆ. ತನ್ನನ್ನ ಒಂಟೆಗಳಿಗೆ ಕಟ್ಟಿ ಎಳೆದುಕೊಂಡು ಹೋಗ್ತಾರೆ. ಚಿಕ್ಕಂದಿನಿಂದಾನೇ ತನ್ನ ಯಜಮಾನ ತನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ. ತನ್ನ ಯಜಮಾನನ ಕಾರಣದಿಂದಾನೇ ತನಗೆ 2 ಮಕ್ಕಳು ಹುಟ್ಟುತ್ತಾರೆ. ಇಷ್ಟೇ ಅಲ್ಲದೆ ತನ್ನ ಕಣ್ಣ ಮುಂದೆನೆ ತನ್ನ ಮಕ್ಕಳನ್ನ ಯಜಮಾನ ಕೊಂದು ಹಾಕ್ತಾನೆ. ಇದೆಲ್ಲವನ್ನ ಕೇಳ್ತಾ ಇದ್ರೆ ನಿಮಗೆ ಬೇಸರವಾಗಬಹುದು, ಆಶ್ಚರ್ಯನೂ ಆಗಬಹುದು. ಆದ್ರೆ ಇಂತಹ ದುರಂತ ಘಟನೆಗಳು ಈ ದೇಶಗಳಲ್ಲಿ ನಡೀತಾನೆ ಇರ್ತವೆ. ಅದೇ ರೀತಿ ಈಗ ಹೇಳಲಿರುವ ವಿಷಯವನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಬೆರಗಾಗ್ತೀರಾ. ಅದೇನೆಂದ್ರೆ ಮಾರಿಟೇನಿಯಾದಲ್ಲಿ ಮದುವೆಯಾದ ಮಹಿಳೆಯರನ್ನ ಮಾರ್ಕೆಟ್ ಅಲ್ಲಿ ಮಾರಾಟಕ್ಕಿಡ್ತಾರೆ. ಇಲ್ಲಿ ಡಿವೋರ್ಸ್ ತೆಗೆದುಕೊಂಡ ಮಹಿಳೆಯರ ಮಾರ್ಕೆಟ್ ಇದೆ. ಇಲ್ಲಿ ಮದುವೆಯಾಗಿ ಡಿವೋರ್ಸ್ ಆದ ಮಹಿಳೆಯರು ಎಷ್ಟೇ ಮದುವೆಗಳನ್ನಾದ್ರೂ ಮಾಡ್ಕೊಳ್ಬಹುದು. ಈ ಮಹಿಳೆಯರು ಮದುವೆ ಮಾಡಿಕೊಳ್ತಾರೆ, ಆದ್ರೆ ಗಂಡನ ಮನೆಗೆ ಹೋದ್ಮೇಲೆ ತುಂಬಾ ಕಡಿಮೆ ಸಮಯದಲ್ಲೇ ಡಿವೋರ್ಸ್ ತೆಗೆದುಕೊಳ್ತಾರೆ. ವಾಸ್ತವವಾಗಿ ಡಿವೋರ್ಸ್ ತೆಗೆದುಕೊಳ್ಳೋದು ಅಂದ್ರೆ ನಮ್ಮ ದೇಶದಲ್ಲಿ ತಪ್ಪು ಎಂದು ಭಾವಿಸಲಾಗುತ್ತೆ. ಆದ್ರೆ ಈ ದೇಶದಲ್ಲಿ ಡಿವೋರ್ಸ್ ತೆಗೆದುಕೊಂಡ ಮೇಲೆ ಸಂಭ್ರಮಿಸ್ತಾರೆ. ಈ ಮಾರ್ಕೆಟ್ ನ ಮಾರಿಟೇನಿಯಾದ ರಾಜಧಾನಿಯಲ್ಲಿ ನಿರ್ವಹಿಸಲಾಗುತ್ತೆ. ಈ ದೇಶದಲ್ಲಿನ ಪುರುಷರು ಕನ್ಯೆಯರನ್ನ ಮದುವೆಯಾಗಲು ಬಯಸೋದಿಲ್ಲ. ಬದಲಾಗಿ ಮದುವೆಯಾಗಿ ವಿಚ್ಛೇದನ ತೆಗೆದುಕೊಂಡ ಸ್ತ್ರೀಯರನ್ನ ಮದುವೆಯಾಗಲು ಬಯಸ್ತಾರೆ. ಯಾಕಂದ್ರೆ ಇವರು ಮಂಚದಲ್ಲಿ ಸುಖ ಕೊಡದ ಪುರುಷನಿಗೆ ಮಾತ್ರ ಸ್ತ್ರೀಯರು ಡಿವೋರ್ಸ್ ಕೊಡ್ತಾರೆ ಅಂತ ಇವರು ಅಭಿಪ್ರಾಯ ಪಡ್ತಾರೆ. ಇದರಿಂದ ಆ ರೀತಿ ಡಿವೋರ್ಸ್ ತೆಗೆದುಕೊಂಡ ಮಹಿಳೆಯರನ್ನ ಮಾತ್ರ ಮದುವೆಯಾಗಲು ಪುರುಷರು ಬಯಸ್ತಾರೆ. ಈ ಮಹಿಳೆಯರನ್ನ ಮದುವೆಯಾಗಿ ಮನೆಗೆ ಕರೆದುಕೊಂಡು ಹೋದ್ಮೇಲೆ ಆ ದಂಪತಿಗಳು 3 ದಿನಗಳವರೆಗೂ ಕೋಣೆಯಿಂದ ಹೊರಗಡೆ ಬರೋದಿಲ್ಲ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ 1 ವಾರದವರೆಗೂ ಕೋಣೆಯಲ್ಲೇ ಇರ್ತಾರೆ. ನೌಕ್ಚೋಟ್ ನಗರದಲ್ಲಿ ನಿರ್ವಹಿಸುವ ಈ ಮಾರ್ಕೆಟ್ ಅಲ್ಲಿ ಮಹಿಳೆಯರನ್ನ ಮದುವೆಯಾಗಲು ಪುರುಷರೇ ಬರ್ತಾರೆ. ಡಿವೋರ್ಸ್ ತೆಗೆದುಕೊಂಡ ಮಹಿಳೆ ತನ್ನ ಮಾಜಿ ಪತಿಯ ಮನೆಯಲ್ಲಿರುವ ಫರ್ನಿಚರ್ ಗಳನ್ನ ತೆಗೆದುಕೊಂಡು ಈ ಮಾರುಕಟ್ಟೆಗೆ ಬರ್ತಾಳೆ. ಆ ಫರ್ನಿಚರ್ ಗಳನ್ನ ಮಾರಾಟ ಮಾಡಿ ಅವರು ಹಣ ಸಂಪಾದಿಸ್ತಾರೆ. ಈ ದೇಶದಲ್ಲಿರುವ ಪುರುಷರ ಅಭಿಪ್ರಾಯದ ಪ್ರಕಾರ ಡಿವೋರ್ಸ್ ತೆಗೆದುಕೊಂಡ ಸ್ತ್ರೀಯರು ತುಂಬಾ ಆಕರ್ಷಕವಾಗಿರ್ತಾರೆ. ಅವರಿಗೆ ಆಲ್ರೆಡಿ ಮದುವೆಯಾಗಿರೋದ್ರಿಂದ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಸ್ತ್ರೀ ತನ್ನ ಜೀವನದಲ್ಲಿ ಮುಂದೆ ಬರಲು ಕೂಡ ಸಿದ್ಧವಾಗಿರ್ತಾಳೆ. ಈ ದೇಶದಲ್ಲಿರುವ ಸಂಪ್ರದಾಯದ ಪ್ರಕಾರ ವಿಚ್ಛೇದನವನ್ನ ಪ್ರತ್ಯೇಕ ದೃಷ್ಟಿಯಿಂದ ನೋಡ್ತಾರೆ. ವಿಚ್ಛೇದನ ಅನ್ನೋದು ಅವರಿಗೆ ತುಂಬಾ ಸಾಧಾರಣ ವಿಷಯ. ವಿಚ್ಛೇದನ ತೆಗೆದುಕೊಂಡ ಮೇಲೆ ಆ ಮಹಿಳೆ ತನ್ನ ಪತಿಯ ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನ ತೆಗೆದುಕೊಂಡು ಬಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹಣ ಸಂಪಾದಿಸ್ತಾಳೆ. ಒಂದು ಮಹಿಳೆ ವಿಚ್ಛೇದನ ತೆಗೆದುಕೊಂಡಿದ್ದಾಳೆ ಅಂದ್ರೆ ತನ್ನ ಕುಟುಂಬದ ಜೊತೆಗೆ ಸ್ನೇಹಿತರು ಕೂಡ ಸಂತೋಷ ಪಡ್ತಾರೆ. ಇಲ್ಲಿನ ಆಚಾರಗಳ ಪ್ರಕಾರ ವಿಚ್ಛೇದನ ಅನ್ನೋದು ನಾಚಿಕೆಗೇಡಿನ ಕೆಲಸವಲ್ಲ. ವಾಸ್ತವವಾಗಿ ಇದು ತುಂಬಾ ಸಂತೋಷ ಪಡುವ ವಿಷಯ ಅಂತ ಅವರು ಹೇಳ್ತಾರೆ. ಡಿವೋರ್ಸ್ ಆದ್ಮೇಲೆ ಈ ವಿಧವಾಗಿ ಆ ಮಹಿಳೆಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಡಿವೋರ್ಸ್ ಆದ ಮಹಿಳೆಯರನ್ನ ಮದುವೆಯಾಗುವ ಪುರುಷ ಆ ಮಹಿಳೆಯ ಮೊದಲ ಗಂಡನಿಗಿಂತ ಹೆಚ್ಚು ಪ್ರೀತಿಯನ್ನ ಕೊಡಲು ಪ್ರಯತ್ನಿಸ್ತಾನೆ. ತನ್ನನ್ನ ಚೆನ್ನಾಗಿ ನೋಡಿಕೊಳ್ತಾನೆ. ಮದುವೆಯ ವಿಷಯದಲ್ಲಿ ಇಲ್ಲಿನ ಸ್ತ್ರೀಯರಿಗೆ ಅನುಭವ ಇರೋದ್ರಿಂದ
ಎಲ್ಲಾ ವಿಧವಾಗಿ ಅವರು ಪುರುಷರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗ್ತಾರೆ. ಆ ಸ್ತ್ರೀಯರಿಗೆ ಮಕ್ಕಳು ಇದ್ರೆ ಆ ಮಕ್ಕಳ ಜವಾಬ್ದಾರಿಯನ್ನ ಹೊಸ ಗಂಡನೇ ನೋಡಿಕೊಳ್ತಾನೆ. ಆದ್ರೆ ಇಲ್ಲಿ ಮತ್ತೊಂದು ವಿಷಯವನ್ನ ಮಾತನಾಡಿಕೊಳ್ಬೇಕು. ಅದೇನೆಂದ್ರೆ ಒಂದು ಮಹಿಳೆ ಡಿವೋರ್ಸ್ ತೆಗೆದುಕೊಂಡ ತಕ್ಷಣವೇ ಆಕೆಗೆ ಮತ್ತೊಂದು ಮದುವೆಯಾಗೋದಿಲ್ಲ. ವಿಚ್ಛೇದನ ತೆಗೆದುಕೊಂಡು ಕನಿಷ್ಠ ಅಂದ್ರೂ 3 ತಿಂಗಳ ಸಮಯ ಆಗಿರ್ಬೇಕು. ಇದೇ ಅಲ್ಲಿರುವ ನಿಯಮ. ಇಂತಹ ನಿಯಮವನ್ನ ವಿಧಿಸಲು ಕಾರಣ ಏನೆಂದ್ರೆ ಒಂದ್ ವೇಳೆ ಆ ಮಹಿಳೆ ಗರ್ಭಿಣಿಯಾಗಿದ್ದಾಳ ಇಲ್ಲವಾ ಅನ್ನೋದನ್ನ ತಿಳಿದುಕೊಳ್ಳಲು ಈ ರೀತಿ ಮಾಡ್ತಾರಂತೆ. ಒಂದ್ ವೇಳೆ ಆ ಮಹಿಳೆ ಗರ್ಭಿಣಿಯಾಗಿರದಿದ್ರೆ ಆಕೆಗೆ ಬೇಗನೆ ಮದುವೆಯಾಗುತ್ತೆ. ಒಂದ್ ವೇಳೆ ಗರ್ಭಿಣಿಯಾಗಿದ್ರೆ ತನ್ನ ಮದುವೆಗೆ ಅನೇಕ ಅಡ್ಡಿ ಆತಂಕಗಳು ಎದುರಾಗ್ತವೆ. ಮದುವೆಯಾಗೋದು ಕೂಡ ಕಷ್ಟವಾಗುತ್ತೆ. ಈ ನಿಯಮಗಳಿಂದ ಅಲ್ಲಿನ ಮಹಿಳೆಯರು ತುಂಬಾ ಸ್ವತಂತ್ರವಾಗಿ ಜೀವಿಸ್ತಾರೆ. ಇತರೆ ಇಸ್ಲಾಮಿಕ್ ದೇಶಗಳಲ್ಲಿ ಸ್ತ್ರೀಯರ ಮೇಲೆ ಅನೇಕ ನಿರ್ಬಂಧಗಳಿರ್ತವೆ. ಕೇವಲ ಪುರುಷರು ಮಾತ್ರ 3-4 ಮದುವೆಗಳನ್ನ ಮಾಡಿಕೊಳ್ಳಬಹುದು. ಆದ್ರೆ ಸ್ತ್ರೀಯರು ಹೆಚ್ಚು ಮದುವೆಗಳನ್ನ ಮಾಡಿಕೊಳ್ಳಬಾರದು. ಆದ್ರೆ ಈ ದೇಶದಲ್ಲಿ ಸ್ತ್ರೀಯರು ಎಷ್ಟೇ ಮದುವೆಗಳನ್ನಾದ್ರೂ ಮಾಡಿಕೊಳ್ಳಬಹುದು. ಇದಕ್ಕಾಗಿ ಯಾವುದೇ ಒತ್ತಡವಿಲ್ಲದೆ ಇಲ್ಲಿನ ಸ್ತ್ರೀಯರು ಫ್ರೀಯಾಗಿ ಜೀವಿಸ್ತಾರೆ. ಹಾಗಂತ ಪ್ರತಿಯೊಂದು ಸ್ತ್ರೀ ತನ್ನ ಗಂಡನಿಂದ ವಿಚ್ಛೇದನ ಪಡೆದುಕೊಂಡು ಬೇರೆ ಮದುವೆಯಾಗ್ತಾಳೆ ಅಂತ ಹೇಳೋಕಾಗೋದಿಲ್ಲ. ಒಂದೇ ಪುರುಷನನ್ನ ಕಟ್ಟಿಕೊಂಡು ಸಂತೋಷವಾಗಿ ಜೀವಿಸ್ತಿರುವ ಮಹಿಳೆಯರು ಕೂಡ ಇದ್ದಾರೆ. ಆದ್ರೆ ಇಂತಹ ಮಹಿಳೆಯರು ಅಲ್ಲಿ ತುಂಬಾ ಅಪರೂಪವಾಗಿ ಕಾಣಿಸ್ತಾರೆ. ಮಹಿಳೆಯರು ತಮ್ಮ ವಿವಾಹ ಬದುಕಿನಲ್ಲಿ ಸಂತೋಷವಾಗಿ ತೃಪ್ತಿಯಾಗಿದ್ದಾಗ ಮಾತ್ರ ವಿಚ್ಛೇದನ ತೆಗೆದುಕೊಳ್ಳದೆ ಒಂದೇ ಪತಿಯೊಂದಿಗೆ ಜೀವಿಸ್ತಾರೆ. ಪತಿ ಚೆನ್ನಾಗಿ ನೋಡಿಕೊಂಡ್ರೆ ಆ ಮಹಿಳೆಯನ್ನು ಜೀವನ ಪೂರ್ತಿ ಆತನೊಂದಿಗೇನೆ ಜೀವಿಸ್ತಾಳೆ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಪುರುಷರು ಸಂಪಾದನೆ ಮಾಡಲು ಹೊರದೇಶಗಳಿಗೆ ಹೋಗ್ತಾರೆ. ಅವರು ಅನೇಕ ವರ್ಷಗಳವರೆಗೂ ಮನೆಗೆ ಮರಳಿ ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು ತಮ್ಮ ಅವಶ್ಯಕತೆಗಳಿಗಾಗಿ 2ನೇ ಮದುವೆಯನ್ನ ಮಾಡಿಕೊಳ್ತಾರೆ. ಮಾರಿಟೇನಿಯಾ ಒಂದು ಆಫ್ರಿಕನ್ ಕಂಟ್ರಿಯಾಗಿದೆ. ಉಳಿದ ಆಫ್ರಿಕನ್ ದೇಶಗಳಂತೆ ಇಲ್ಲಿ ಕೂಡ ಬಡತನವಿದೆ. ಆದ್ರೂ ಇಲ್ಲಿರುವ ಜನರು ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. ಇಷ್ಟೇ ಅಲ್ಲದೆ ಇಲ್ಲಿರುವ ಜನರಲ್ಲಿ ಅರ್ಧದಷ್ಟು ಜನರು ಹಣ ಸಂಪಾದನೆ ಮಾಡಲು ಬೇರೆ ದೇಶಗಳಿಗೆ ಹೋಗ್ತಾರೆ. ಈ ದೇಶದಲ್ಲಿ ವ್ಯವಸಾಯ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿನ 90% ಅಷ್ಟು ಭೂಭಾಗ ಮರುಭೂಮಿಯಾಗಿರುತ್ತೆ. ಇಷ್ಟೇ ಅಲ್ಲದೆ ಈ ಮರುಭೂಮಿ ವೇಗವಾಗಿ ಬೇರೆ ಕಡೆ ವಿಸ್ತರಿಸಿಕೊಳ್ತಿದೆ. ಕೇವಲ 0.5% ಅಷ್ಟು ಭೂಭಾಗ ಮಾತ್ರ ವ್ಯವಸಾಯಕ್ಕೆ ಅನುಕೂಲವಾಗಿರುತ್ತೆ. ಇಲ್ಲಿ ಸರಿಸುಮಾರು 40 ಲಕ್ಷ ಜನರು ನಿವಾಸಿಸ್ತಾರೆ. ಇಲ್ಲಿ ಫರ್ಟಿಲಿಟಿ ರೇಟ್ 5% ಅಷ್ಟಿರುತ್ತೆ. ಅಂದ್ರೆ ಒಬ್ಬೊಬ್ಬರು ಆವರೇಜ್ ಆಗಿ 5 ಮಕ್ಕಳನ್ನ ಪಡೀತಾರೆ. ಇವರಿಗೆ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಈ ರೇಟ್ 8% ಅಷ್ಟಿತ್ತು. ಆದ್ರೆ ಸ್ವತಂತ್ರ ಸಿಕ್ಕ ಮೇಲೂ ಕೂಡ ಈ ದೇಶದಲ್ಲಿ ಹೇಳಿಕೊಳ್ಳುವಂತಹ ಬದಲಾವಣೆಗಳೇನೂ ಆಗಿಲ್ಲ. ಈಗಲೂ ಕೂಡ ಇಲ್ಲಿನ ಜನರು ಬಲಿಷ್ಠರ ಕೆಳಗೆ ಗುಲಾಮರಾಗಿ ಜೀವಿಸುತ್ತಿದ್ದಾರೆ. ಈ ದೇಶದ GDP $8 ಬಿಲಿಯನ್. ಅಂದರೆ ನಮ್ಮ ದೇಶದಲ್ಲಿ ಒಂದು ಚಿಕ್ಕ ನಗರಕ್ಕಿರುವ GDP ಗಿಂತ ಇದು ತುಂಬಾ ಕಡಿಮೆ. ಈ ದೇಶದಲ್ಲಿ ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಈ ದೇಶದಲ್ಲಿ 55% ಅಷ್ಟು ಜನರು ಬಿಲೋ ಪೋವರ್ಟಿ ಲೈನ್ ಅಲ್ಲಿ ಜೀವಿಸುತ್ತಿದ್ದಾರೆ ಹಾಗೂ 16% ಅಷ್ಟು ಜನರು ಕಡು ಬಡವರಾಗಿ ಜೀವಿಸುತ್ತಿದ್ದಾರೆ. ಅಲ್ಲಿ ಜನರನ್ನ ಆಳ್ವಿಕೆ ಮಾಡುವ ನಾಯಕರಿಂದ ಭ್ರಷ್ಟಾಚಾರದಿಂದ ಅಲ್ಲಿನ ಜನರು ಮತ್ತಷ್ಟು ಬಡವರಾಗ್ತಿದ್ದಾರೆ. ಈ ದೇಶಕ್ಕೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬರಲಿ ಎಂದು ಆಶಿಸೋಣ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.